ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ತಾರೆ ಸ್ಮೃತಿ ಮಂದಾನ ಹರ್ಮನ್ ಪ್ರೀತ್ ಕೌರ್ ಅವರಿಂದ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಕೆ ಸಿದ್ಧ ಎಂದಿದ್ದಾರೆ. ಈ ಕುರಿತಾಗಿ ಕೇಳಿದಂತಹ ಪ್ರಶ್ನೆಗೆ ಉತ್ತರ ನೀಡಿರುವಂತಹ ಸ್ಮೃತಿ, ಹೌದು, ನಾನು ನಾಯಕಿ ಆಗೋಕೆ ರೆಡಿ ಇದ್ದೇನೆ ಎಂದಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ಭಾರತೀಯ ತಂಡದ ನಾಯಕಿಯಾಗಿ 10 ವರ್ಷಗಳು ಕಳೆದಿವೆ. ಇದೀಗ ಅವರ ಸುತ್ತ ನಿವೃತ್ತಿಯ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೇನಾದರೂ ಕೌರ್ ನಿವೃತ್ತಿ ಪಡೆದರೆ ಸ್ಮೃತಿ ಮಂದಾನ ಕ್ಯಾಪ್ಟನ್ ಆಗಲಿದ್ದಾರೆ. ವೈಭವ್ ವಿಚಾರದಲ್ಲಿ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ತಪ್ಪು ದಾರಿ ತುಳಿದಿದೆ ಅಂತ ಮಾಜಿ ಕ್ರಿಕೆಟಿಗ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಅವರಂತ ಕಿರಿಯ ಆಟಗಾರರನ್ನ ಪರೀಕ್ಷೆ ಮಾಡೋಕೆ ಇಂಗ್ಲೆಂಡ್ನ ಬಲಿಷ್ಠ ವೇಗಿಗಳಿಗಿಂತ ಐರ್ಲೆಂಡ್ ಸರಣಿ ಅತ್ಯಂತ ಸೂಕ್ತವಾಗಿತ್ತು ಎಂದಿದ್ದಾರೆ. ಈ ಮೂಲಕ ಮುಖ್ಯ ಕೋಚ್ ಆಗಿರುವಂಥ ಗೌತಮ್ ಗಂಭೀರ್ ಮತ್ತು ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ಸಂಪೂರ್ಣ ತಪ್ಪು ದಾರಿ ತುಳಿದಿದ್ದಾರೆ ಎಂದಿದ್ದಾರೆ. ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಪಡೆದ ಸಂಭಾವನೆ ಬಗ್ಗೆ ರಿವೀಲ್ ಆಗಿದೆ. ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧ 6 ದಿನಗಳಲ್ಲಿ 3 ಪಂದ್ಯಗಳನ್ನಾಡಿದ್ದು, BCCI ವೈಭವ್ಗೆ ಈ ಪಂದ್ಯಗಳಿಗೆ ಶುಲ್ಕವನ್ನ ನೀಡಿದೆ. T20 ಅಂತಾರಾಷ್ಟ್ರೀಯ ಪಂದ್ಯಕ್ಕೆ BCCI ಪ್ರತಿ ಆಟಗಾರನಿಗೆ 3 ಲಕ್ಷ ರೂಪಾಯಿ ಪಾವತಿಯನ್ನ ಮಾಡುತ್ತೆ. ಹೀಗಾಗಿ ವೈಭವ್ 6 ದಿನಗಳಲ್ಲಿ 3 ಪಂದ್ಯಗಳಿಂದ 9 ಲಕ್ಷ ರೂಪಾಯಿ ಪಡೆದಿದ್ದಾರೆ. ಕಿಂಗ್ ವಿರಾಟ್ ಕೊಹ್ಲಿ ಅವರ ಬಾಡಿಗಾರ್ಡ್ ಇಂಗ್ಲೆಂಡ್ನಲ್ಲಿ ಪತ್ರಕರ್ತರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎನ್ನುವಂತ ಆರೋಪಗಳು ಕೇಳಿಬಂದಿವೆ. ಇಂಗ್ಲೆಂಡ್ ವಿರುದ್ಧದ 2ನೇ ಏಕದಿನ ಪಂದ್ಯಕ್ಕೂ ಮುನ್ನ ಭಾರತ ತಂಡ ಆಗಮಿಸಿದಾಗ ಮಾನ್ಯತೆ ಪಡೆದಂತ ಪತ್ರಿಕಾ ಸದಸ್ಯರ ಮೇಲೆ ವಿರಾಟ್ ಕೊಹ್ಲಿ ಅವರ ಖಾಸಗಿ ಭದ್ರತಾ ಪ್ರತಿನಿಧಿ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಇದು ದೊಡ್ಡ ವಿವಾದಕ್ಕೂ ಕಾರಣವಾಗಿದೆ. ಕೊಹ್ಲಿ ಬರ್ತಾ ಇರೋದನ್ನ ಚಿತ್ರೀಕರಣ ಮಾಡ್ತಾ ಇದ್ದ ವೇಳೆ ಅವರ ಬಾಡಿಗಾರ್ಡ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೂರ ಹೋಗುವಂತೆ ಹೇಳಿದ್ದಾರೆ ಎನ್ನಲಾಗಿದೆ. ಸತತ 3 ವರ್ಷಗಳಿಂದ CSK ತಂಡ IPLನಲ್ಲಿ ಪ್ಲೇ ಆಫ್ಗೂ ಕೂಡ ತಲುಪದ ಕಾರಣಕ್ಕಾಗಿ ಹೊಸ ಕೋಚ್ಗಾಗಿ ಹುಡುಕಾಟ ನಡೀತಾ ಇದೆ. ಈ ರೇಸ್ನಲ್ಲಿ RCBಯ ಮಾಜಿ ಆಟಗಾರ ಹಾಗೆ ಕನ್ನಡಿಗರು ಕೂಡ ಆಗಿರುವಂತ ರಾಹುಲ್ ದ್ರಾವಿಡ್ ಅವರ ಹೆಸರು ಕೇಳಿ ಬರ್ತಾ ಇದೆ. ದ್ರಾವಿಡ್ ಅವರೇ CSK ಮುಖ್ಯ ಕೋಚ್ ಆಗ್ತಾರೆ ಎನ್ನುವಂತ ಸುದ್ದಿ ಇದೆ. ಈ ನಡುವೆ ಇಂಗ್ಲೆಂಡ್ ಕೋಚ್ ಹುದ್ದೆಗೂ ಕೂಡ ದ್ರಾವಿಡ್ ಅವರ ಹೆಸರು ತಳುಕು ಹಾಕಿಕೊಂಡಿದೆ. 2026ರ IPLನ ಫೇಲ್ಯೂರ್ ಹಾಗೆ 2027ರ IPLಗ ಸಿದ್ಧತೆಗಾಗಿ ಮುಂಬೈ ಇಂಡಿಯನ್ಸ್ ತಂಡದ ಆಡಳಿತ ಮಂಡಳಿ ಮುಂದಿನ ವಾರ ಸಭೆ ಸೇರಲಿದೆ. ಹಾರ್ದಿಕ್ ಪಾಂಡ್ಯ ಅವರನ್ನೊಳಗೊಂಡಂತ ಟ್ರೇಡಿಂಗ್ ಮಾತುಕತೆಗಳಿಂದ ಹಿಡಿದು ತಂಡಕ್ಕೆ ಹೊಸ ನಾಯಕನನ್ನ ನೇಮಕ ಮಾಡೋದರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಲಾಗುತ್ತೆ. 2027ರಲ್ಲಿ ನಡೆಯಲಿರುವಂತಹ ಏಕದಿನ ವಿಶ್ವಕಪ್ ಟೂರ್ನಿಯಿಂದ 2 ತಂಡಗಳನ್ನು ಕೈಬಿಡೋಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ನಿರ್ಧಾರ ಮಾಡಿದೆ. ವಿಶ್ವಕಪ್ನಲ್ಲಿ ತಂಡಗಳ ಸಂಖ್ಯೆ ಹೆಚ್ಚಾದಾಗ ಬಲಿಷ್ಠ ತಂಡಗಳು ಹಾಗೂ ತೀರಾ ಕೆಳಹಂತದ ತಂಡಗಳ ನಡುವೆ ಪಂದ್ಯಗಳು ನಡೆದು ಒನ್ ಸೈಡ್ ಮ್ಯಾಚ್ ಆಗುವಂಥ ಸಾಧ್ಯತೆಗಳಿದೆ. ಇದು ಪ್ರಸಾರಕರಿಗೆ ಹಾಗೆ ಜಾಹೀರಾತುದಾರರಿಗೆ ನಷ್ಟವನ್ನು ಉಂಟು ಮಾಡಬಹುದು. ಹೀಗಾಗಿ 2 ತಂಡಗಳಿಗೆ ಕೋಕ್ ನೀಡೋಕೆ ಚಿಂತನೆ ನಡೆಸಲಾಗಿದೆ. ಟೆಸ್ಟ್ ಕ್ರಿಕೆಟ್ನಲ್ಲಿನ ಆಸಕ್ತಿಯನ್ನು ಉಳಿಸೋಕೆ ICC ಆರಂಭ ಮಾಡಿದಂಥ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಕೇವಲ ಫೈನಲ್ ಪಂದ್ಯದ ಬದಲು 4 ತಂಡಗಳು ಅಂದರೆ ಟಾಪ್ 4ನಲ್ಲಿರುವಂತಹ ತಂಡಗಳ ನಡುವೆ ಸೆಮಿಫೈನಲ್ ಪಂದ್ಯಗಳನ್ನು ನಡೆಸೋ ಬಗ್ಗೆ ಎಡಿನ್ಬರ್ಗ್ ICC ಸಮ್ಮೇಳನದಲ್ಲಿ ಚರ್ಚೆ ಆಗಿದೆ. ಅಂಕಪಟ್ಟಿಯಲ್ಲಿನ ಟಾಪ್ 2 ಸ್ಥಾನಗಳಲ್ಲಿ ಫೈನಲ್ ಆಡುವ ಬದಲು ಟಾಪ್ 4ನಲ್ಲಿರುವಂತಹ ತಂಡಗಳು ಸೆಮಿಫೈನಲ್ ಆಡಿ ಆ ಬಳಿಕ ಪಂದ್ಯಗಳ ವಿಜೇತರ ನಡುವೆ ಫೈನಲ್ ಪಂದ್ಯ ನಡೆಸೋಕೆ ತೀರ್ಮಾನ ಮಾಡಲಾಗಿದೆ. ವೆಸ್ಟ್ ಇಂಡೀಸ್ ತಂಡ ಈಗ ಬಹಳ ವರ್ಷಗಳಿಂದ ಹಣಕಾಸಿನ ತೊಂದರೆಗಳನ್ನು ಎದುರಿಸ್ತಾ ಇದೆ. ಈಗ ICC ವೆಸ್ಟ್ ಇಂಡೀಸ್ ತಂಡಕ್ಕೆ ಸಹಾಯ ಮಾಡಲು ಮುಂದಾಗಿದೆ. ICC ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ $12.82 ಬಿಲಿಯನ್ ಸಾಲವನ್ನು ನೀಡೋಕೆ ಅನುಮತಿ ನೀಡಿದೆ. ಎಡಿನ್ಬರ್ಗ್ನಲ್ಲಿ ನಡೆದ ICCಯ ವಾರ್ಷಿಕ ಸಮ್ಮೇಳನದಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅಮೆರಿಕದಲ್ಲಿ ನಡೀತಾ ಇರುವಂತಹ ಮೇಜರ್ ಲೀಗ್ T20 ಟೂರ್ನಿಯ ಎಲಿಮಿನೇಟರ್ ಪಂದ್ಯದಲ್ಲಿ ನಿಕೋಲಸ್ ಪೂರನ್ ಸ್ಫೋಟಕ ಶತಕ ಬಾರಿಸಿದ್ದಾರೆ. ಈ ಶತಕದೊಂದಿಗೆ MLC ಲೀಗ್ನಲ್ಲಿ ಅತಿ ವೇಗದ ಶತಕ ಬಾರಿಸಿದ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. 13 ಭರ್ಜರಿ 6 ಹಾಗೆ 5 4ಗಳೊಂದಿಗೆ ಕೇವಲ 33 ಬಾಲ್ಗಳಲ್ಲಿ ಶತಕ ಬಾರಿಸಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.